ಮೋಸ್ಟ್ ಆಫ್ ದಿ ಕಂಪನೀಸಲ್ಲಿ ಎಕ್ಸ್ಪೆಕ್ಟೇಷನ್ ಇರೋದು ಎಕ್ಸಲೆಂಟ್ ಕಮ್ಯುನಿಕೇಷನ್ ಅಂತ. ಎಕ್ಸಲೆಂಟ್ ಕಮ್ಯುನಿಕೇಷನ್ ಅಂದರೆ ಏನು? ನಿಮ್ಮ ಕಮ್ಯುನಿಕೇಷನಲ್ಲಿ ಸ್ಟ್ರೆಂತ್ ಇಲ್ಲ, ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲ ಅಂದರೆ ನೀವು ಯಾವ ಕಂಪನಿಲೂ ಸಸ್ಟೈನ್ ಆಗೋಕ್ಕಾಗಲ್ಲ. ಸೊ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸಕ್ಸಸ್ ಯು ಕನ್ನಡ. ದಿಸ್ ವಿಡಿಯೋ ರಿಲೇಟೆಡ್ ಟು ಫ್ರೆಷರ್ಸ್. ಈ ವಿಡಿಯೋದಲ್ಲಿ ಫ್ರೆಷರ್ಸ್ಗೆ ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡಿಕೊಂಡು ಒಂದು ಜಾಬ್ ಪ್ರೊಫೈಲ್ಗೆ ಸೆಲೆಕ್ಟ್ ಆಗೋಕ್ಕೆ ಕಂಪ್ಲೀಟ್ ಸ್ಟ್ರಕ್ಚರ್ಡ್ ರೋಡ್ ಮ್ಯಾಪ್ನ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಜಸ್ಟ್ ಬಿಕಾಸ್ ನಾನು ಕೂಡ ಫ್ರೆಷರ್ ಆಗಿ ಜಾಬ್ ಹುಡ್ಕೋಕ್ಕೆ ಹೋದಾಗ ನನಗಾಗಿರುವಂಥ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ರೆಸ್ಯೂಮ್ ಪ್ರಿಪ್ರೇಷನ್ನಿಂದ ಹಿಡ್ಕೊಂಡು ಡ್ರೆಸ್ ಕೋಡು, ಕಂಪನಿ ಎಕ್ಸ್ಪೆಕ್ಟೇಷನ್ಸ್ ಯಾವ ಥರ ಇರುತ್ತೆ, ಸ್ಯಾಲ್ರಿ ನೆಗೋಷಿಯೇಷನ್ ಹೇಗಾಗುತ್ತೆ, ಈಚ್ ಆ್ಯಂಡ್ ಎವ್ರಿಥಿಂಗ್ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನನ್ನ ಚಾನಲಲ್ಲಿ ಈ ರೀತಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಫಾರ್ ದಿ ಫಸ್ಟ್, ರೆಸ್ಯೂಮ್ ಪ್ರಿಪ್ರೇಷನ್ಸ್ಗೆ ಎಷ್ಟೊಂದು ಜನಕ್ಕೆ ಐಡಿಯಾ ಇರಲ್ಲ. ಯಾವ ಕಂಪನಿಗೆ ಯಾವ ಥರ ರೆಸ್ಯೂಮ್ ಪ್ರಿಪೇರ್ ಮಾಡಬೇಕು, ಯಾವ ಕಂಪನಿಗೆ ಹೇಗೆ ಹೋಗಬೇಕು, ಇಂಟರ್ವ್ಯೂ ಪ್ರೋಸೆಸ್ ಹೇಗಿರುತ್ತೆ, ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ನ ಹೇಗೆ ಹೈಲೈಟ್ ಮಾಡಬೇಕು, ಈವನ್ ಫ್ರೆಷರ್ ಇದ್ದರೂ ಕೂಡ ನಿಮ್ಮನ್ನು ನೀವು ಹೇಗೆ ಅಚೀವ್ ಮಾಡಿ ಥರ ತೋರಿಸ್ಕೋಬೇಕು ಅಂತ ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ. ಫಾರ್ ದಿ ಫಸ್ಟ್, ಇತ್ತೀಚಿಂದ ATS ರೆಸ್ಯೂಮೆ ಟಾಪ್ ಬೂಮಲ್ಲಿದೆ. ಸೊ ನೀವೇನಾದರೂ ಸ್ಟಿಲ್ ಇನ್ನೂ ನೀವು ಅನ್ಫಾರ್ಮ್ಯಾಟೆಡ್ ಅನ್ಸ್ಟ್ರಕ್ಚರ್ಡ್ ರೆಸ್ಯೂಮೆನ ಇಟ್ಕೊಂಡು ಕೆಲಸ ಹುಡುಕ್ತಾ ಇದ್ದರೆ ಪ್ಲೀಸ್ ಅದನ್ನು ಫಸ್ಟ್ ರಿಮೂವ್ ಮಾಡಿ. ATS ಫ್ರೆಂಡ್ಲಿ ಇರೋ ರೆಸ್ಯೂಮ್ನ ಪ್ರಿಪೇರ್ ಮಾಡಿ. ಯಾವುದೇ ಒಂದು ಜಾಬ್ಗೆ ಹೋಗ್ತಾ ಇದ್ದೀರಂದರೆ ಫಸ್ಟ್ ಆ ಜಾಬ್ ಡಿಸ್ಕ್ರಿಪ್ಷನ್ನ ತಿಳ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಮೇಲೆ ವರ್ಕ್ ಮಾಡಿ, ಡಿಸ್ಕ್ರಿಪ್ಷನ್ನಲ್ಲಿರೋ ಕೀವರ್ಡ್ಸ್ನ ನಿಮ್ಮ ರೆಸ್ಯೂಮಲ್ಲಿ ಹಾಕ್ಕೊಂಡು ಅಲ್ಲಿ ಅವ್ರ ಜೊತೆ ಕಾಂಪೀಟ್ ಮಾಡಿ. ಸೆಕೆಂಡ್ ಥಿಂಗ್, ರೆಸ್ಯೂಮಲ್ಲೆಲ್ಲ ಅಪ್ಡೇಟ್ ಆದಮೇಲೆ ಡ್ರೆಸ್ಸಿಂಗ್ ಸೆನ್ಸ್ ಯಾವ ಥರ ಇರಬೇಕು ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಆ ಡ್ರೆಸ್ಸಿಂಗ್ ಸೆನ್ಸ್ನ ಮ್ಯಾನೇಜ್ ಮಾಡಿಕೊಂಡು ಹೋಗಿ ಎಕ್ಸಲೆಂಟಾಗಿ ನಿಮ್ಮ ಇಂಟರ್ವ್ಯೂನ ತೊಗೊಂಡು ಹೋಗೋ ಸ್ಟೆಪ್ ಇದೆಯಲ್ಲ, ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ನೀವು ಇಂಟರ್ವ್ಯೂ ಹೋದ್ಮೇಲೆ ನಿಮಗೆ ಅಲ್ಲಿ ಕಾನ್ಫಿಡೆನ್ಸ್ ಕಮ್ಮಿ ಆಗಿಬಿಡುತ್ತೆ. ಆಟೋಮೆಟಿಕಲಿ ತುಂಬ ಜನ ಬಂದಿರ್ತಾರೆ, ಅವ್ರನ್ನ ನೋಡಿ ಹೆದರೋದಾಗಲಿ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಮಾಡ್ಕೊಳ್ಳೋದಾಗಲಿ, ತುಂಬ ಚೆನ್ನಾಗಿ ಮಾತಾಡ್ತಿರ್ತೀರ, ಮನೇಲೆಲ್ಲ ತುಂಬ ಪ್ರಿಪೇರ್ ಆಗಿರ್ತೀರ, ಅಲ್ಲಿಗೆ ಹೋದ ತಕ್ಷಣ ಆ ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಗೆ ಏನಿದೆಯಲ್ಲ ಕಂಪ್ಲೀಟಲ್ಲಿ ಡಿಕ್ರೀಸ್ ಆಗಿಬಿಡುತ್ತೆ. ಇದನ್ನೆಲ್ಲ ಹೇಗೆ ಬೂಸ್ಟ್ ಮಾಡ್ಕೋಬೇಕು, ಕಾನ್ಫಿಡೆನ್ಸ್ ಲೆವೆಲ್ನ ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು. ಕೆಲವೊಬ್ಬರಿಗೆ ಕಮ್ಯುನಿಕೇಷನ್ನೇ ಚೆನ್ನಾಗಿರಲ್ಲ, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ನ ನೋಡಿ ಅಲ್ಲಿ ಕಂಪ್ನಿಗೆ ಸೆಲೆಕ್ಟ್ ಆಗ್ತಾರೆ. ಸೊ ಮೇನಾಗಿ ಪ್ರೈವೇಟ್ ಸೆಕ್ಟ್ರಲ್ಲಿ ಜಾಬ್ ಮಾಡಬೇಕು ಅಂದರೆ ನಿಮ್ಮದು ಕಮ್ಯುನಿಕೇಷನ್ ಚೆನ್ನಾಗಿರಬೇಕು, ಜೊತೆಗೆ ಒಳ್ಳೆ ಕಾನ್ಫಿಡೆನ್ಸ್ ಇರಬೇಕು. ಅದ್ರ ಜೊತೆಗೆ ನೀವು ಒಳ್ಳೆ ರೆಸ್ಯೂಮ್ ಇಟ್ಕೊಂಡು ತುಂಬ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡೋದ್ರಿಂದ ನಿಮಗೆ ಡೆಫಿನೆಟ್ಲಿ ಜಾಬ್ ಸಿಗುತ್ತೆ. ಈಗ ಇಷ್ಟೆಲ್ಲ ಆದಮೇಲೆ HR ಮುಂದೆ ಕೂತ್ಕೊಂಡಾಗ, ಅಥವಾ ಆ ಕಂಪನಿ ಅಡ್ಮಿನ್ ಯಾರು ನಿಮಗೆಲ್ಲ ರಿಕ್ರೂಟ್ಮೆಂಟ್ ಪ್ರೊಸೆಸ್ನ ಹೋಲ್ಡ್ ಮಾಡ್ತಿರ್ತಾರೆ ಅವ್ರ ಮುಂದೆ ಕೂತ್ಕೊಂಡಾಗ ಅವರು ಕೇಳೋ ಕಾಮನ್ ಪ್ರಶ್ನೆಗಳೇನಪ್ಪ ಅಂದರೆ, ವೈ ಡು ಯು ವಾಂಟ್ ಟು ಜಾಯಿನ್ ವಿತ್ ಅಸ್? ನಮ್ಮ ಕಂಪನಿಗೆ ಏನಕ್ಕೆ ಬರ್ತಾ ಇದ್ದೀರಾ? ನಿಮ್ಮ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಏನು? ಮುಂಚೆ ಎಲ್ಲೋ ಕೆಲಸ ಸಿಗಲಿಲ್ವಾ? ಏನಕ್ಕೆ ನಿಮ್ಮ ಫೀಲ್ಡ್ ಬಿಟ್ಟು ಬೇರೆ ಫೀಲ್ಡಿಗೆ ಬರ್ತಾ ಇದ್ದೀರಾ? ಅಕಸ್ಮಾತ್ ರಾತ್ರಿ ಕೆಲಸ ಕೊಟ್ಟರೆ ಮಾಡ್ತೀರಾ? ಈ ಥರ ಎಲ್ಲ ಕ್ವಶನ್ಸು ನಿಮ್ಗೆ ಕೇಳಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಪ್ರೆಷರ್ ಹಾಕೋಕ್ಕೆ ಟ್ರೈ ಮಾಡ್ತಾರೆ. ಆವಾಗ ನೀವು ಅವರಿಗೆ ಕೊಡೋ ಉತ್ತರದ ಮೇಲೆ ನಿಮ್ಮ ಇಂಟರ್ವ್ಯೂ ಸೆಲೆಕ್ಷನ್ ಪ್ರೋಸೆಸ್ ಡಿಸೈಡ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ನೀವಿಲ್ಲಿ ಮಾಡಬೇಕಾಗಿರೋದು ಇಷ್ಟೇ, 100% ಕಾನ್ಫಿಡೆನ್ಸ್ ಜೊತೆ ಹೋಗಿ ಒಳ್ಳೆ ಕಮ್ಯುನಿಕೇಷನ್ನ ಇದ್ದರೆ ಒಂದು ಒಳ್ಳೆ ಜಾಬ್ ತೊಗೋಬಹುದು. ಬಟ್ ಇಷ್ಟೆಲ್ಲ ಪ್ರಿಪೇರ್ ಆಗೋಕ್ಕೆ ನಿಮಗೆ ಸ್ಟಿಲ್ ಕನ್ಫ್ಯೂಷನ್ಸ್ ಇದೆ ಅಂದರೆ ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ. ಸೊ ನೀವು ನನ್ನ ಗೈಡೆನ್ಸ್ ತೊಗೊಂಡು ನನ್ನ ಜೊತೆ ರೆಸ್ಯೂಮ್ ಪ್ರಿಪ್ರೇಷನಿಂದ ಹಿಡ್ಕೊಂಡು ಟಾಪ್ ನಾಚ್ ಕಂಪ್ನಿವರೆಗೂ ಹೋಗೋವರೆಗೂ ನಿಮಗೆ ಕಂಪ್ಲೀಟ್ ರೋಡ್ ಮ್ಯಾಪ್ನ ನಾನು ನನ್ನ ಡಾಕ್ಯುಮೆಂಟಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇನಾದರೂ ನಿಮಗೆ ಬೇಕು ಅಂದರೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ, ಯಾರೆಲ್ಲ ಜಾಬ್ ಹುಡುಕ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಈ ವಿಡಿಯೋ ನೀಡಿದೆ ಅವ್ರ ಜೊತೆ ಶೇರ್ ಮಾಡಿಕೊಂಡು ನನಗೆ ಕಾಮೆಂಟ್ ಮೂಲಕ ನಿಮ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ನ ತಿಳಿಸಿ. 100% ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇದೇ ರೀತಿ ಜಾಬ್ ರಿಲೇಟೆಡ್ ಯಾವುದೇ ಟಿಪ್ಸ್ ಬೇಕಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.